ಕೋಡುಬಳೆ ಅಂದ್ರೆ ಅಡುಕಲೆ. ಎಚ್ಡಿಕೆ ವರ್ಸಸ್ ಸಿಎಂ ಡಿಕೆಶಿ ನಡುವೆ ಮತ್ತಷ್ಟು ಜೋರಾದ ಟೌನ್ಶಿಪ್ ಸಮರ. ರಾಜ್ಯವ್ಯಾಪಿ ಜನಾಂದೋಲನ ಮಾಡೋದಕ್ಕೆ ಜೆಡಿಎಸ್ ಪ್ಲಾನ್. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಎಚ್ಡಿಕೆ ಪಂಚ್. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ಬಿಡ್ದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಸಂಗ್ರಾಮ ಕಿಚ್ಚು ಹೊತ್ತಿದೆ. ಬಿಡ್ದಿ ಟೌನ್ಶಿಪ್ ವಿಚಾರವಾಗಿ ವಾಗ್ಯುದ್ಧಕ್ಕೆ ಇಳಿದಿರುವ ಡಿಕೆ ಎಚ್ಡಿಕೆ ಬಹಿರಂಗ ಸವಾಲಿನ ಚರ್ಚೆ ಪರಸ್ಪರ ತೊಡೆತಟ್ಟಿದ್ರು. ಆದ್ರೆ ಬಹಿರಂಗ ಚರ್ಚೆ ನಡೆಯಲಿಲ್ಲ. ಇದೀಗ ಮಾತಿನ ಯುದ್ಧ ಮುಂದುವರೆದಿದೆ. ಬೀರ್ಬಲ್ನ ಕತೆ ಹೇಳ್ತಾ ಬಿಜೆಪಿ ಜೆಡಿಎಸ್ಗೆ ಸಿಎಂ ಡಿಕೆಶಿ ತಿವಿದಿದ್ದಾರೆ. ಅವ್ರು ಮಾಡೋಕಾಗದ ಟೌನ್ಶಿಪ್ ಅನ್ನ ನಾನ್ ಮಾಡ್ತಾ ಇದ್ದೀನಿ, ವಿರೋಧ ಪಕ್ಷದವರು ಕೈ ಹಿಸುಕೊಳ್ತಿದ್ದಾರೆ ಅಂತ ನಯವಾಗಿಯೇ ತಿವಿದಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಮಾಡೋ ಟೈಮಲ್ಲಿ ನಿಮ್ಮ ಕೈಲಿ ಕೆಲಸ ಮಾಡಕ್ಕೆ ಆಗಲಿಲ್ಲ. ಯಾಕೆ ನನ್ ಸಿಕ್ಲಿಲ್ಲ ಅಂತ ದಿನ ಇಬ್ರು ಸೇರಿ ದಳದವರು ಬಿಜೆಪಿ ಇಬ್ರು ಸೇರಿ ಕೈ ಒಸಿಕೊಂಡು ಎಲ್ಲ ಡಾಕ್ಟರ್ಗಳನ್ನ ಹುಡಿಕೊಂಡು ಹೋಯ್ತಾ ಇದ್ದಾರೆ. ಅಯ್ಯೋ ರಾಮ, ಹೊಟ್ಟೆ ಇಸ್ಕೊಳ್ಳೋದು ಅಲ್ವಾ, ಬರೀ ಕೈ ಇಸ್ಕೊತಾವ್ರ? ಏನು ಇವ್ರಿಗೇನು ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರು ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ. ಬಿಡದಿ ಬಗ್ಗೆ ಮಾತನಾಡಲು ಕುಮಾರಸ್ವಾಮಿಗೆ ಯಾವ ನೈತಿಕತೆಯೂ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಆಕ್ರೋಶ ಹೊರಹಾಕಿದ್ದಾರೆ. ಒಕ್ಕಲಿಗ ನಾಯಕ ಈಗ ಸಿಎಂ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಜೆಡಿಎಸ್ ರಾಜಕೀಯ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ಇದಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದು, ನಾನ್ಯಾಕೆ ಅಸೂಹೆ ಪಡ್ಲಿ ಅಂತ ಎಂಬಿ ಪಾಟೀಲ್ಗೆ ಪಂಚ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಜೆಡಿಎಸ್ ಅವ್ರಿಗೆ ವಿಶೇಷವಾಗಿ ಭಾಳಷ್ಟು, ಯಾಕಂದರೆ ಒಕ್ಕಲಿಗ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ. ಒಕ್ಕಲಿಗ ಇವರು ನಾವೇನೇ ಹೋಲ್ಸೇಲ್ ಅಂತ ತಿಳ್ಕೊಂಡ್ಬಿಟ್ಟಿದ್ರು, ಪವರ್ ಆಫ್ ಅಟರ್ನಿ ನಮ್ಮ ಹತ್ರನೇ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಈಗ ಆ ಸಂಕಷ್ಟ ಪ್ರಾರಂಭ ಆಗಿದೆ. ಅದರ ಪರಿಣಾಮ ಇದು. ಶಿವರಾಮನೇ ಈಗ ಬೆಳಿಲಿಕ್ಕೆ ಜನ ಈಗ ತೀರ್ಮಾನ ಕೊಟ್ಟು ಪೇಪರು ಪೆನ್ನು ಕೊಟ್ಟಿಲ್ವಾ? ನಾನು ಯಾಕೆ ಅಸೂಯೆ ಪಡಲಿ? ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ, ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡಬೇಕಾ? ಟೌನ್ಶಿಪ್ ವಿಚಾರವಾಗಿ ಸಮರ ಸಾರಿರುವ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು ದಂಡೆತ್ತಿ ಬಂದು ದಾಳಿ ಮಾಡ್ತಿದ್ದಾರೆ. ಬಿಡದಿ ಹೋರಾಟ ಕೇವಲ ಜೆಡಿಎಸ್ ರಾಜಕೀಯ ಅಸ್ತಿತ್ವಕ್ಕೆ ಮಾತ್ರ ಅಂತ ಎಚ್ಡಿಕೆ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕೆಂಡ ಕಾರಿದ್ರು. ಇದಕ್ಕೆ ಕೆರಳಿರೋ ಕುಮಾರಸ್ವಾಮಿ ಅಸ್ತಿತ್ವಕ್ಕಾಗಿ ಕಾಲು ಹಿಡಿಯಲು ಬಂದಿದ್ರಲ್ಲ ಅಂತ ತಿವಿದಿದ್ದಾರೆ. ಇವ್ರ ಕಡೆ 20 ವರ್ಷದ ರಾಜಕಾರಣದಲ್ಲಿ ಇವರು ಮುಖ್ಯಮಂತ್ರಿಗಳಾಗಿದ್ದು ಅಧಿಕಾರದಲ್ಲಿದ್ದರು. ಇವರಿದ್ದಾಗ ಯಾಕೆ ಅದನ್ನು ಕೈ ಬಿಡಲಿಲ್ಲ? ಇವತ್ತು ಯಾಕೆ ಈ ವಿಚಾರನ ಎತ್ತಿದ್ದಾರೆ? ಮೂಲಭೂತ ಪ್ರಶ್ನೆ ಕೇಳಿದನ. ರಾಜಕೀಯ ಅಸ್ತಿತ್ವಕ್ಕೆ ಮತ್ತೇನಿಲ್ಲ. ಕೊಟ್ಟು 2018ರಲ್ಲಿ ಯಾರ ಮನೆ ಬಾಗಿಲಿಗೆ ಹೋಗಿ ಕಾಲು ಹಿಡ್ಕೊಂಡು ಕೂತಿದ್ರಪ್ಪ? 2018ರಲ್ಲಿ ಬಂದಿದ್ರಲ್ಲಪ್ಪ ನೀವೇ. ನಿಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕೆ ತಾನೇ ಜೆಡಿಎಸ್ ಮನೆ ಬಾಗಿಲಿಗೆ ಬಂದಿದ್ದು. ನಾವು ಬಂದಿದ್ದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ನಾನು ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದೆ, ಉತ್ತರ ಬಂದಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ರು. ರೈತರ ಸಮ್ಮುಖದಲ್ಲೇ ಚರ್ಚೆಗೆ ನಾನು ಈಗಲೂ ಸಿದ್ಧ ಅಂತ ಎಚ್ಡಿಕೆ ಮತ್ತೆ ಸವಾಲು ಹಾಕಿದ್ದಾರೆ. ಎಚ್ಡಿಕೆ ಮಾತಿಗೆ ಕಾಂಗ್ರೆಸ್ ನಾಯಕರು ಟಾಂಗ್ ಕೊಟ್ಟಿದ್ದಾರೆ. ಇವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಇವ್ರಿಗೆ ಒಂದು ಗೌರವ ಇರ್ತಾ ಇತ್ತು. ಅದು ಬಿಟ್ಟು ಚಂಡಲ್ತನ ಪ್ರದರ್ಶನ ಮಾಡ್ತಿದ್ದಾರೆ. ಅಲ್ಲಿ ಬನ್ನಿ ಅಲ್ಲಿ ಕಾಯ್ತೀನಿ, ಇಲ್ಲಿ ಬನ್ನಿ ಇಲ್ಲಿ ಕಾಯ್ತೀನಿ. 24ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯೋ ಮೊದಲು ಸಾವಿರಾರು ಜನ ರೈತರು ದೆಹಲಿಯ ಗಡಿಯಲ್ಲಿ ಧರಣಿ ಕೂತ್ಕೊಂಡಿದ್ರು. 1 ವರ್ಷ ಧರಣಿ ಕೂತರು, ಒಂದಿನಾನು ಪ್ರಧಾನಮಂತ್ರಿ ಹೋಗಲಿಲ್ಲ. ಇವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಚೀಫ್ ಮಿನಿಸ್ಟರ್ ಹಿಡಿದು ವಿಧಾನಸೌಧ ಯಾವುದಾದ್ರೂ ಬೀದಿಲಿ ಕೂತ್ಕೊಂಡು ಯಾವುದಾದ್ರೂ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋಕ್ಕಾಗ್ತದಾ? ಬಿಡದಿಯ ಟೌನ್ಶಿಪ್ ಅಸ್ತ್ರವನ್ನೇ ಕೈಗೆತ್ತಿಕೊಂಡಿರುವ ಕಾಂಗ್ರೆಸ್ ವಿರುದ್ಧ ಮುಗಿಬೀಳಲು ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ರೈತರ ಹೋರಾಟವನ್ನ ಎಚ್ಡಿಕೆ ರಾಜ್ಯವ್ಯಾಪಿ ಜನಾಂದೋಲನವನ್ನಾಗಿ ಮಾಡಲು ದಳಪತಿಗಳು ನಿರ್ಧರಿಸಿದ್ದಾರೆ. ಇನ್ನೊಂದು ಕಡೆ ಬಿಡದಿಯಲ್ಲಿ ಟೌನ್ಶಿಪ್ ವಿರೋಧಿಸಿ ಪರ ವಿರೋಧದ ಪ್ರತಿಭಟನೆಗಳು ನಡೀತಾ ಇವೆ. ಅಲ್ಲದೆ 10 ಲಕ್ಷ ಮರಗಳನ್ನು ಉಳಿಸುವಂತೆ ಆಗ್ರಹಿಸಿ ಬನ್ನಿಗಿರಿ ಗ್ರಾಮದಲ್ಲಿ ರೈತರು ಅಪ್ಪಿಕೋ ಚಳವಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ರಣಾಂಗಣ ಸೃಷ್ಟಿಯಾಗಿತ್ತು. ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮಾತಿನ ಯುದ್ಧ ತಾರಕಕ್ಕೇರಿದೆ. ಜೆಡಿಎಸ್ ಕಾರ್ಯಕರ್ತರು ಉದ್ವೇಗಕ್ಕೆ ಒಳಗಾಗೋದು ಬೇಡ, ಪ್ರಚೋದನೆ ಮಾಡಲು ಒಂದು ಗುಂಪು ಕೆಲಸ ಮಾಡ್ತಿದೆ ಅಂತ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ. ಶಾಸಕರ ನಡವಳಿಕೆ ಬಗ್ಗೆ ಮಾತು ಅವ್ರು ನೋಡಿದಾಗ ಅವರ ನಡವಳಿಕೆ ನೋಡಿದಾಗ
ಪ್ರದೀಪ್ ಈಶ್ವರ್ ಕಾರಿನತ್ತ ಚಪ್ಪಲಿ ಎಸೆದಿದ್ದ ಪ್ರಕರಣವನ್ನೇ ಕಾಂಗ್ರೆಸ್ ಗುರಾಣಿಯಾಗಿ ಬಳಸ್ತಾ ಇದೆ. ತೆನೆಪಡೆಯ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿ ಬೀಳ್ತಿದ್ದಾರೆ. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ಗೆ ಧೈರ್ಯ ತುಂಬಿರುವ ಕೈ ಹಿರಿಯ ನಾಯಕರು ಚಪ್ಪಲಿ ಎಸೆತದ ಕೃತ್ಯವನ್ನ ಖಂಡಿಸಿದ್ದಾರೆ. ನಾನು ಬಹುಶಃ ಇದನ್ನು ತೀವ್ರ ಖಂಡಿಸ್ತೇನೆ. ಪ್ರತಿಪಕ್ಷದವರು ರಾಜ್ಯಕ್ಕೆ ಮಾಡಲಿ, ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜ್ಯಕ್ಕೆ ಮಾಡೋದು ಬೇಡ. ಇದು ನಮ್ಮ ನಾಗರಿಕ ಸಮಾಜ ಯಾರನ್ನು ಕೂಡ ಒಪ್ಪುದು ಕೂಡ ಇಲ್ಲ. ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ? ಒಬ್ಬ ಶಾಸಕರಿಗೆ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು. JDSನವ್ರಿಗೆ ಅದೇ ಬೇಕಾಗಿದೆ. ಮುಂದೆ ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು, ಅದರಿಂದ ರಾಜಕೀಯ ಬೆಳೆ ಬೆಳೆಸ್ಕೋಬೇಕು. ಇದಷ್ಟೇ ಜನತಾದವರು. ಪ್ರದೀಪ್ ಈಶ್ವರ್ ಯಾರು ಅಂತ ಇದುವರೆಗೂ ಕೂಡ ನಾನು ನೋಡಿಲ್ಲ ಅಂತ ತುಮಕೂರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಲೇವಡಿ ಮಾಡಿದ್ರು. ಒಬ್ಬ ಯಂಗ್ಸ್ಟರ್, ಆತ ಏನ್ರಿ ಮಾತಾಡ್ತಾನೆ, ಮನೆ ಕಾಯೋಗ, ಒಂದ್ ಸಣ್ಣ ಘಟನೆ, ನಾನು OBC, ಆ ಜಾತಿ ಈ ಜಾತಿ ಅಂತಾರೆ. ನಿನ್ನಂತ ಜನಪ್ರತಿನಿಧಿಗಳು ಈ ರೀತಿ ನಡೆದುಕೊಂಡ್ರೆ ದೇಶ ಉಳಿಯುತ್ತಾ? ಕೋಚಿಂಗ್ ಸೆಂಟರ್ ನಡೆಸ್ತಿದ್ದಾರೆ, ಇದೇನ ಮಕ್ಕಳಿಗೆ ಹೇಳ್ಕೊಡೋದು ಅಂತ ಸೋಮಣ್ಣ ಕೆಂಡ ಕಾರಿದ್ರು. ನಾನು ಆತ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸ್, ಅವ್ನು ಏನ್ರಿ ಮಾತಾಡ್ತಾನೆ, ಮನೆ ಕಾಯನಾಗ ಎಲ್ಲರೂ ಉಂಟೇನಪ್ಪ. ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ಶಾಸಕ ಪ್ರದೀಪ್ ಈಶ್ವರ್ ಭಾಷಣಕ್ಕೆ ಅಡ್ಡಿಪಡಿಸಿ ದಾಂಧಲೆ ಪ್ರಕರಣ ಸಂಬಂಧ 4 ಬಂಧಿಸಲಾಗಿದೆ. 4 ಆರೋಪಿಗಳಿಗೆ 14 ದಿನಗಳ ಕಾಲ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಚಿಕ್ಕಬಳ್ಳಾಪುರದ ಕೋರ್ಟ್ ಆದೇಶ ಹೊರಡಿಸಿದೆ. ಅಖಿಲ್ ರೆಡ್ಡಿ, ಕೃಷ್ಣ, ಸುಮಂತ್, ಪ್ರಕಾಶ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ. ಕೋಡುಬಳೆ ಅಂದ್ರೆ ಅಡುಕಲೆ.